ओम शांति। मीठे बच्चे, तुम हो ಸ್ಪಿರಿಚುವಲ್ ರೂಹಾನಿ ಇನ್ಕಾಗ್ನಿಟೋ ಸಾಲ್ವೇಷನ್ ಆರ್ಮಿ. ಶಿವಬಾಬಾ ಹೇಳ್ತಾರೆ, ನೀವಾಗಿದ್ದೀರಿ ಆಧ್ಯಾತ್ಮಿಕ ಆತ್ಮಿಕ ಅಗೋಚರವಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಸಾಲ್ವೇಷನ್ ಕೊಡ್ತಕ್ಕಂಥ ಸೈನಿಕರು. ತುಮೇ ಸಾರಿ ದುನಿಯಾಕೋ ಸಾಲ್ವೇಜ್ ಕರ್ನಾ ಹೈ. ನೀವು ಇಡೀ ಪ್ರಪಂಚದವ್ರಿಗೆ ಸಾಲ್ವೇಷನ್ ಕೊಡಬೇಕು, ಅಂದರೆ ಮುಕ್ತಿ ಕೊಡಬೇಕು. ಡುಬೆ ಹುಯೇ ಬೇಡೋಂಕೋ ಪಾರ್ ಲಗಾನ ಹೈ. ಮುಳುಗ್ತಾ ಇರ್ತಕ್ಕಂಥ ದೋಣಿಗಳನ್ನು ಪಾರ್ ಮಾಡಿ ಕರ್ಕೊಂಡೋಗ್ಬೇಕು. ಎಲ್ಲರ ಜೀವನ ರೂಪಿ ದೋಣಿಗಳೇನಾಗ್ತಾ ಇದೆ, ಮುಳುಗಿ ತೇಲ್ತಾ ಇದೆ. ಪ್ರಶ್ನೆ ಇದೆ, ಸಂಗಮ ಪರ್ ಬಾಪ್ ಕೌನ್ ಸಿ ಯೂನಿವರ್ಸಿಟಿ खोलते हैं जो सारे कल्प में नहीं होता है. ಇಡೀ ಒಂದು ಕಲ್ಪದಲ್ಲಿ ಸಂಗಮದಲ್ಲಿ ಬಾಬಾರವರು ಯೂನಿವರ್ಸಿಟಿ ಯಾವುದು ಓಪನ್ ಮಾಡ್ತಾರೆ, ಇಡೀ ಕಲ್ಪದಲ್ಲಿ ಇಂಥ ಒಂದು ಯೂನಿವರ್ಸಿಟಿನೇ ಇರೋದಿಲ್ಲ. राजाई प्राप्त करने के लिए पढ़ने की गॉड फादरली यूनिवर्सिटी व कॉलेज संगम पर ही बाबा खोलते हैं. ಸತ್ಯುಗದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋವಂಥ ರಾಜರನ್ನಾಗಿ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ, ಅದಕ್ಕೆ ಓದಿಸ್ಲಿಕ್ಕೋಸ್ಕರ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಅಥವಾ ಕಾಲೇಜನ್ನು ಸಂಗಮಯುಗದಲ್ಲಿ ಪರಮಾತ್ಮ ಓಪನ್ ಮಾಡ್ತಾರೆ. ಅಂದರೆ ನಮ್ಮನ್ನು ರಾಜರನ್ನಾಗಿ ಮಾಡ್ತಾ ಇದ್ದಾರೆ ಅಂಥ ಯೂನಿವರ್ಸಿಟಿನ ಓಪನ್ ಮಾಡಿದ್ದಾರೆ. ಈ ಯೂನಿವರ್ಸಿಟಿನಲ್ಲಿ ಓದ್ಬಿಟ್ಟು ನೀವು ಡಬಲ್ ಕಿರೀಟಧಾರಿಗಳು, ರಾಜರುಗಳಿಗಿಂತಲೂ ರಾಜರು ಆಗ್ತೀರಾ. ಅಂಥ ವಿದ್ಯೆಯನ್ನು ನೀವು ಓದ್ತಾ ಇದ್ದೀರಾ. ಓಂ ಶಾಂತಿ. मीठे मीठे रूहानी बच्चों से पहले पहले बाबा पूछते, यहाँ आकर जब बैठते हो अपने को आत्मा समझ बाप को याद करते हो. ಮಧುರ ಮಧುರ ಆತ್ಮಿಕ ಮಕ್ಕಳು ಯಾವಾಗ ಇಲ್ಲಿಗೆ ಬಂದು ಕೂತ್ಕೊತೀರಾ ಅಥವಾ ಬಾಬಾ ಬಾಬಾ ಅಂತ ಹೇಳ್ತೀರಾ, ಕೂತ್ಕೊತೀರಾ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊತೀರಾ. ಅಂದರೆ ಬಾಬಾ ಅವ್ರ ಕ್ಲಾಸಲ್ಲಿ ಕೂತ್ಕೋಬೇಕಾದ್ರೆ ನಮ್ಮನ್ನು ನಾವು ಏನಂತ ತಿಳ್ಕೊಂಡು ಕೂತ್ಕೋಬೇಕು, ಆತ್ಮ ಅಂತ ತಿಳ್ಕೊಂಡು ಕೂತ್ಕೋಬೇಕು. ಕ್ಯೋಂಕಿ ಯಹಾ ತುಮಕೋ ಕೋಯಿ ದಂದಾದೋರಿ ಮಿತ್ರ ಸಂಬಂಧಿ ಆದಿ ಬಿ ನಹಿ ಹೈ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರ ಅದು ಇದು ಯಾವುದು ಜಂಜಾಟ ಇಲ್ಲ ಅಂತ. तुम यह विचार करके आते हो हम बेहद बाबा से मिलने के लिए जाते हैं. ನೀವು ಇದನ್ನೇ ವಿಚಾರ ಮಾಡಿಕೊಂಡು ಬರ್ತೀರಾ, ನಾವು ಬೇಹದ್ದಿನ ತಂದೆ ಹತ್ರ ಬಂದು ಮಿಲನ ಮಾಡಲಿಕ್ಕೆ ಹೋಗ್ತೀವಿ. ಕೌನ್ ಕೇತೆ ಹೇ ಆತ್ಮ ಶರೀರ ದ್ವಾರ ಬೋಲ್ತಿ. ಯಾರು ಹೇಳೋದು? ಆತ್ಮನೇ ಶರೀರದ ಮುಖಾಂತರ ಹೇಳುತ್ತೆ. ಪಾರಲೌಕಿಕ ಬಾಪ್ನೇ ಯ ಶರೀರ ಆಧಾರ್ ಪರ್ ಲಿಯಾ ಹೇ. ಪಾರಲೌಕಿಕ ತಂದೆ, ಪರಲೋಕದಲ್ಲಿರೋ ತಂದೆ ಈ ಬ್ರಹ್ಮಬಾಬಾ ಅವ್ರ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಬಂದಿದ್ದಾರೆ. ಇಸ್ಸೆ ಸಮಜಾತೆ, ಇವ್ರ ಮುಖಾಂತರ ನಮಗೆ ತಿಳಿಸ್ಕೊಡ್ತಾರೆ. ಯಾ ಏಕಿ ಬಾರ್ ಹೋತಾ ಹೈ ಜೋ ಬೇಹದ್ ಕಾ ಬಾಪಕ ಸಿಕ್ಲಾತೆ. ಇಷ್ಟು ದೂರದಿಂದ ಪರಲೋಕದಿಂದ ತಂದೆ ಬಂದು ಕಲಿಸೋವಂಥದ್ದು, ಪಾಠ ಓದಿಸೋವಂಥದ್ದು ಕೇವಲ ಈ ಸಮಯದಲ್ಲಷ್ಟೇ ಆಗತ್ತೆ, ಒಂದೇ ಬಾರಿ ಆಗುತ್ತೆ ಕಲ್ಪದಲ್ಲಿ. ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನೆ ಸೆ ತುಮಾರಾ ಬೇಡ ಪಾರ್ ಹೋಗ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಬಾಬಾ ಅವ್ರು ನೆನಪು ಮಾಡ್ತಾ ಇದ್ರೆ ಜೀವನ ರೂಪಿ ದೋಣಿ ಏನಾಗ್ಬಿಡುತ್ತೆ, ಪಾರಾಗ್ಬಿಡುತ್ತೆ. ಹರ್ ಏಕಕ ಬೇಡ ಡುಬಾವ್. ಈ ಕಲಿಯುಗದಲ್ಲಿ ಏನಾಗಿದೆ, ಪ್ರತಿಯೊಬ್ಬರ ಜೀವನ ರೂಪಿ ದೋಣಿ ಏನಾಗಿದೆ, ಮುಳುಗಿದೆ ಅಂತಾರೆ. ಜೋ ಜತನಾ ಪುರುಷಾರ್ಥ ಕರೆಂಗೆ ಉತನಾ ಬೇಡ ಪಾರ್ ಹೋಗ. ಯಾರೆಷ್ಟು ಪುರುಷಾರ್ಥ ಮಾಡ್ತಾರೆ ಅವ್ರ ಜೀವನ ರೂಪಿ ದೋಣಿ ಏನಾಗುತ್ತೆ, ಪಾರಾಗುತ್ತೆ. ಗಾತೆ ಏನಾ ಹೇ ನಯ್ಯ ಮೇರಿ ಪಾರ್ ಲಗಾವೋ. ಹಾಡ್ತಾನೂ ಇರ್ತಾರೆ, ಅಂಬೀಗ ನಾನಿನ್ನ ನಂಬಿದೆ, ನನ್ನ ಜೀವನ ರೂಪಿ ದೋಣಿಯನ್ನು ಪಾರ್ ಮಾಡು ಅಂತೇಳ್ಬಿಟ್ಟು ಹೇಳ್ತಾರೆ. ವಾಸ್ತವಮೇ ಹರ್ ಏಕಕ್ಕೋ ಅಪ್ನೆ ಪುರುಷಾರ್ಥ ಸೆ ಪಾರ್ ಜಾನ ಹೇ. ವಾಸ್ತವದಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಪುರುಷಾರ್ಥ ಮಾಡಿ ಈ ಒಂದು ಪಾರಾಗಿ ಹೋಗಬೇಕು. ಜೈಸೆ ತೈರ್ನಾ ಸಿಕ್ಲಾತೆ ಹೇ ಫಿರ್ ಸೀಖ್ ಜಾತೆ ಹೇ ತೋ ಆಪೇ ಹಿ ತೈರ್ತೇನಾ. ಹೇಗೆ ಈಜುಗಾರರು ಇರ್ತಾರೆ, ಈಜೋದನ್ನು ಕಲಿಸ್ತಾರೆ. ಈಜೋದನ್ನು ಆಟೋಮೆಟಿಕ್ಕಾಗಿ ಕಲಿಸಿದ ಮೇಲೆ ಅವರೇ ಕಲ್ತ್ಕೊಂಡು ಈಜ್ತಾರಲ್ಲ, ಸ್ವಯಂ ಈಜ್ತಾರಲ್ಲ. ಫಸ್ಟ್ ಈಜುವಾಗ ಭಯ ಇರುತ್ತೆ, ಆಮೇಲೆ ಕಲಿಸಿದ ಮೇಲೆ ಅವರೇ ಈಜ್ತಾರೆ. ಸಬ್ ಹೈ ಜಿಸ್ಮಾನಿ ಬಾತ್. ಅವೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿರೋವಂಥ ವಿಚಾರಗಳು. ಇಲ್ಲಿ ನೀವು ಕಲಿತಾ ಇರೋವಂಥದ್ದು ಆತ್ಮಿಕ ಮಾತುಗಳು. ತುಮ್ ಜಾನ್ತೆ ಹೋ ಆತ್ಮ ಅಭಿ ಕೀಚಡ್ಗೆ ದುಬಾನ್ ಮೇ ಫಸ್ ಗೈ. ನಿಮಗೆ ಗೊತ್ತಿದೆ ಈಗ ಆತ್ಮ ಕೊಳಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಇಸ್ ಪರ್ ಹಿರಣ್ಯಕಾವಿ ಮಿಸಾಲ್ ದೇತೆ. ಇದ್ರ ಬಗ್ಗೆನೇ ಮುರುಘ ಮರೀಚಿಕೆದು ಉದಾಹರಣೆ ಕೊಡ್ತಾರೆ. ಬಿಸಿಲುಗಾಳ ಗುದ್ರೆ ಅಂತ ಹೇಳಿಬಿಟ್ಟು ಉದಾಹರಣೆ ಕೊಡ್ತಾರೆ. ಪಾನಿ ಸಮಜ್ ಜಾತಿ ಹೇ. ಬಿಸಿಲು ಕಾಲ ಟೈಮ್ನಲ್ಲಿ
ಇವು ಮೃಗಗಳು ನೀರಿದೆ ಅಂತ ಓಡ್ತವೆ, ಅಲ್ಲಿರೋದು ನೀರಲ್ಲ. ಆ ನೀರಿದೆ ಅಂತ ಹೋಗ್ತವೆ, ಸಿಕ್ಕಾಕೊಂಡ್ಬಿಡ್ತವೆ. ಮರಳಿನಲ್ಲಿ ಕೊಳಕಿನಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತವೆ. ಕವಿ ಸ್ಟೀಮರ್ಸ್ ಮೋಟರ್ ಆದಿ भी कीचड़ में फंस पड़ती. ಕೆಲವೊಮ್ಮೆ ದೊಡ್ಡ ಒಂದು ಮೋಟ್ರ್ಗಳು ಮತ್ತು ಸ್ಟ್ರೀಮರ್ಗಳು ಕೂಡ ಕೆಸರಿನಲ್ಲಿ ಏನಾಗ್ಬಿಡ್ತವೆ, ಸಿಕ್ಕಾಕೊಂಡ್ಬಿಡ್ತವೆ. फिर उनको साल्वेज करते, ಆಮೇಲೆ ಏನೋ ಮಾಡ್ತಾರೆ, ಅದಕ್ಕೆ ಸಾಲ್ವೇಷನ್ ಮಾಡೋರು ಇರ್ತಾರೆ. ಸಾಲ್ವೇಷನ್ ಆರ್ಮಿ, ಅದನ್ನು ಸಾಲ್ವೇಷನ್ ಮಾಡಲಿಕ್ಕೆ ಸಾಲ್ವೇಷನ್ ಆರ್ಮಿ ಇರುತ್ತೆ. ತುಮ್ ಹೋ ರೂಹಾನಿ ಸಾಲ್ವೇಷನ್ ಆರ್ಮಿ. ಹೀಗೆ ಇವಾಗ ಹೆಂಗೆ ಬೋಟ್ಗಳು ಸಿಕ್ಕಾಕೊಂಡ್ರೆ ಅದನ್ನು ಬಿಡಿಸೋದು ಮತ್ತು ದಡ ಸೇರಿಸೋದು ಮಾಡೋದಕ್ಕೆ ಅದಕ್ಕೆ ಆರ್ಮಿ ಇರುತ್ತೆ, ಹಾಗೆ ಮನುಷ್ಯರ ಜೀವನ ರೂಪಿ ದೋಣಿ ಈ ಕೆಸರಿನಲ್ಲಿ, ಸಂಸಾರವೆಂಬ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರೋದನ್ನು ಬಿಡಿಸೋವಂಥ ಒಂದು ಡ್ಯೂಟಿನ ನೀವು ಮಾಡ್ತಕ್ಕಂಥ ಆರ್ಮಿ ಆಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ನೀವು ಕೂಡ ಈ ಸಿಕ್ಕಾಕೊಂಡಿರೋವಂಥವ್ರನ್ನೆಲ್ಲ ಬಿಡಿಸುವಂಥ ಒಂದು ಸೈನಿಕರು. ಇನ್ಕಾ ಮಾಯಾಕ ದುಬನ್ ಕಹಾ ಜಾತ, ಇದಕ್ಕೆ ಮಾಯ ಕೆಸರು ಅಂತ ಹೇಳಲಾಗುತ್ತೆ. ಬಾಬಾ ಆಕಾರ ಸಮझाते हैं इससे तुम कैसे निकाल सकते. ಶಿವ ಬಾಬಾ ಬಂದು ತಿಳಿಸ್ತಾ ಇದ್ದಾರೆ, ಯಾವ ಥರ ನೀವು ಇದರಿಂದ ಬಿಡಿಸ್ಬೋದು. ಈ ಸಾಲ್ವೇಷನ್ ಕರ್ತೆ ಹೇ ಉಸ್ಮೆ ಮದದ್ चाहिए ಆದ್ಮಿ ಕೋ ಆದ್ಮಿ ಕಿ. ಅವ್ರು ಹೆಂಗೆ ಕೆಸರಿನಲ್ಲಿ ಸಿಕ್ಕಾಕೊಂಡಿರೋ ಬೋಟ್ಗಳನ್ನು ತೆಗಿಲಿಕ್ಕೆ ಒಬ್ಬೊಬ್ಬ ಮನುಷ್ಯನ ಸಪೋರ್ಟ್ ಬೇಕಾಗತ್ತೆ. ಯಹಾ ತೋ ಫಿರ್ ಆತ್ಮ ಜಾಕರ್ ದುಬನ್ ಮೇ ಫಸಿ. ಇಲ್ಲಿ ಕಲಿಯುಗದಲ್ಲಿ ಏನಾಗಿದೆ, ಆತ್ಮಗಳು ಮಾಯೆ ಎಂಬ ಕೊಳಕಿನಲ್ಲಿ ಏನಾಗಿದ್ದಾವೆ, ಸಿಕ್ಕಾಕೊಂಡಿವೆ. ಬಾಬಾ ರಾಸ್ತಾ ಬತಾತೆ ಇಸ್ಸೆ ತುಮ್ ಕೇಸೆ ನಿಕಾಲ್ ಸಕ್ತೆ ಹೋ. ಶಿವ ಬಾಬಾ ಬಂದು ಇವಾಗ ಯಾವ ಥರ ಇದರಿಂದ ನೀವು ಬಿಡುಗಡೆ ಆಗ್ತೀರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಫಿರ್ ದೂಸರೋಂಕೋ ಭಿ ರಾಸ್ತಾ ಬತಾ ಸಕ್ತೆ ಹೋ, ಮತ್ತು ಬೇರೆಯವ್ರಿಗೂ ನೀವು ದಾರಿಯನ್ನು ತೋರಿಸ್ಬೋದು. अपने को दूसरों को रास्ता बताना तुम्हारा नैया इस विषय सागर से क्षीर सागर में कैसे जाए. ಈಗ ನಿಮಗೂ ಮತ್ತು ಬೇರೆಯವ್ರಿಗೆ ಶಿವಬಾಬಾ ಬಂದು ರಾಸ್ತೆ ತೋರಿಸ್ತಾ ಇದ್ದಾರೆ. ನಿಮ್ಮ ಜೀವನ ರೂಪಿ ದೋಣಿ ಈ ವಿಷಯ ಸಾಗರದಿಂದ ಕ್ಷೀರ ಸಾಗರ ಕಡೆ ಹೆಂಗೆ ಹೋಗುತ್ತೆ ಅನ್ನೋದನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಸತ್ಯುಗೋ ಕೇತೆ ಕ್ಷೀರ ಸಾಗರ ಅರ್ಥ ಸುಖ ಸಾಗರ, ಯಹ ದುಃಖ ಕಾ ಸಾಗರ. ಸತ್ಯುಗ ಆಗಿದೆ ಸುಖದ ಸಾಗರ, ಈ ಕಲಿಯುಗ ಆಗಿದೆ ದುಃಖದ ಸಾಗರ. ರಾವಣ ದುಃಖ ಕಾ ಸಾಗರ ಮೇ ಡುಬೋತೆ ಹೇ, ಬಾಪ್ ಆಕರ್ ಸುಖ ಕಾ ಸಾಗರ ಮೇ ಲೇ ಜಾತೆ. ಈ ಮಾಯೆ ಗುಣಗಳು, ಕೆಟ್ಟ ಗುಣಗಳು ಮನುಷ್ಯರನ್ನ ಏನು ಮಾಡಿದೆ, ರಾವಣ ಬಂದ್ಬಿಟ್ಟು ವಿಷಯ ಸಾಗರದಲ್ಲಿ ಮುಳುಗಿಸ್ತಾ ಇದ್ದಾನೆ. ಶಿವಬಾಬಾ ಒಂದು ಕ್ಷೀರ್ ಸಾಗರದಲ್ಲಿ ಸತ್ಯುಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಮಕ ರೂಹಾನಿ ಸಾಲ್ವೇಷನ್ ಆರ್ಮಿ ಕಹಾ ಜಾತೆ. ನಿಮಗೆ ಆತ್ಮಿಕ ಸಾಲ್ವೇಷನ್ ಮಾಡುವಂಥ ಆರ್ಮಿ ಅಂತ ಹೇಳಲಾಗುತ್ತೆ. ತುಮ್ ಶ್ರೀಮತ್ ಪರ್ ಸಬ್ಕಾ ರಾಸ್ತಾ ಬತಾತೆ ಹೋ. ನೀವು ಕೂಡ ಶ್ರೀಮತದಂತೆ ಎಲ್ಲರಿಗೂ ದಾರಿಯನ್ನು ತೋರಿಸ್ತೀರಾ. ಹರ್ ಏಕ ಕೋ ಸಮझाते हो दो बाप है, एक है अध का दूसरा है बेहद का. लौकिक बाप होते हुए भी सब पारलौकिक बाप को याद करते. ಪ್ರತಿಯೊಬ್ಬರಿಗೂ ಇಬ್ಬರು ತಂದೆ, ಒಬ್ಬರು ಹದ್ದಿನ ತಂದೆ, ಇನ್ನೊಬ್ಬರು ಬೇಹದ್ದಿನ ತಂದೆ. ಲೌಕಿಕ ತಂದೆ ಇದ್ರೂ ಕೂಡ ಪಾರಲೌಕಿಕ ತಂದೆ ಭಗವಂತ ನೆನಪು ಮಾಡ್ತಾರಲ್ವಾ. ಪರಂತು ಉನ್ಕೋ ಜಾನ್ತೆ ಬಿಲ್ಕುಲ್ ನಹಿ, ಆದರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಕೊಯ್ ಗ್ಲಾನಿ ನಹಿ ಕರ್ತೆ ಪರಂತು ಡ್ರಾಮಾಗಾರ ಸಮझाते. ಬಾಬಾ ಅವ್ರು ಯಾರಿಗೂ ಇನ್ಸಲ್ಟ್ ಮಾಡ್ತಾ ಇಲ್ಲ, ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಯಹ ಭಿ ಸಮझाने के लिए कहते हैं इस समय सभी मनुष्य मात्र 5 विकार रूपी दलदल में फंसे हुए असुरी ಸಂಪ್ರದಾಯ है. ಈ ಸಮಯದಲ್ಲಿ ಶಿವಬಾಬಾ ತಿಳಿಸ್ಕೊಡ್ತಾರೆ ಏನಂತ, ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಪಂಚವಿಕಾರಗಳೆಂಬ ಕೆಸರಿನಲ್ಲಿ ಏನಾಗ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಅಸುರಿ ಸಂಪ್ರದಾಯದಲ್ಲಿ ಹೋಗ್ಬಿಟ್ಟಿದ್ದಾರೆ. ದೈವಿ ಸಂಪ್ರದಾಯಕ್ಕೋ ಅಸುರಿ ಸಂಪ್ರದಾಯ ಜಾಕರ್ ನಮನ್ ಕರ್ತೆ. ದೈವಿ ಸಂಪ್ರದಾಯದಲ್ಲಿರೋವಂಥವ್ರಿಗೆ ಅಸುರಿ ಸಂಪ್ರದಾಯದವ್ರು ಹೋಗ್ಬಿಟ್ಟು ನಮನ ಮಾಡ್ತಾರೆ. ಕ್ಯೋಂಕಿ ವಹ ಸಂಪೂರ್ಣ ನಿರ್ವಿಕಾರಿ. ಯಾಕೆಂದರೆ ಅವ್ರೇನಾಗಿದ್ರು, ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು. ಸನ್ಯಾಸಿಯೋಂಕೋ ನಮನ್ ಕರ್ತೆ ವಹ ಭಿ ಗರ್ಬಾರ್ ಚೋಡ್ಕರ್ ಜಾತೆ. ಸಾಧು ಸಂತರಿಗೂ ನಮಸ್ಕಾರ ಮಾಡ್ತಾರೆ, ಯಾಕೆಂದರೆ ಅವರು ಮನೆ ಮಠ ಬಿಟ್ಟಿರ್ತಾರೆ, ಪವಿತ್ರ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಸನ್ಯಾಸಿಯೋಂಕೋ ದೇವತಾओं ರಾತ್ ದಿನ ಕಾ ಫರ್ಕ್. ಸಾಧು ಸಂತರಿಗೂ ದೇವತೆಗಳಿಗೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ದೇವತಾओं ಜನ್ಮ ಬಿ ಯೋಗ ಬಲ್ ಸೆ ಹೋತಾ ಹೈ. ಸತ್ಯುಗದಲ್ಲಿರೋ ದೇವತೆಗಳಿಗೆ ಜನ್ಮ ಹೆಂಗಾಗಿತ್ತು, ಯೋಗ ಶಕ್ತಿಯಿಂದ. ಏನು ಬಾತೋಂಕೋ ಕೊಯ್ ಜಾನ್ತೆ ನಹಿ. ಈ ವಿಚಾರಗಳನ್ನು ಯಾರು ತಿಳ್ಕೊಂಡಿಲ್ಲ. ಸಬ್ ಕೇತೆ ಈಶ್ವರ್ ಕಿ ಗತ್ ಮತ್ ನ್ಯಾರಿ ಈಶ್ವರ್ ಕಾ ಅಂತ್ ನಹಿ ಪಾ ಸಕ್ತೆ. ಎಲ್ಲರೂ ಹೇಳ್ತಾ ಇರ್ತಾರೆ ಈಶ್ವರನ ಗತಿಮತಿ ಅಲಿಪ್ತವಾಗಿದೆ ಅಂತ, ಈಶ್ವರನ ಅಂತ್ಯವನ್ನು ಪಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸಿರ್ಫ್ ಈಶ್ವರ್ ವ ಭಗವಾನ್ ಕೇನೆ ಸೆ ಇತನಾ ಲವ್ ನಹಿ ಆತಾ. ಕೇವಲ ಭಗವಂತ ಅಂತ ಹೇಳಿದಾಗ ಅಥವಾ ಈಶ್ವರ ಅಂತ ಹೇಳಿದಾಗ ಆ ಪ್ರೀತಿ ಬರೋದಿಲ್ಲ. ಸಬ್ಸೆ ಅಚ್ಚ ಅಕ್ಷರ ಹೇ ಬಾಬಾ. ಎಲ್ಲಕ್ಕಿಂತಲೂ ಒಳ್ಳೆ ಅಕ್ಷರ ಯಾವುದು, ತಂದೆ. ಮನುಷ್ಯ ಬೇಹದ್ ಕಾ ಬಾಬಾ ಕೋ ನಹಿ ಜಾನ್ತೆ ಜೈಸೆ ಆರ್ಫನ್.
ಮನುಷ್ಯರು ಬೇಹದ್ದಿನ ತಂದೆನ ತಿಳ್ಕೊಳ್ಳದೆ ಇರೋದ್ರಿಂದ ಅನಾಥರಾಗ್ಬಿಟ್ಟಿದ್ದಾರೆ. ಮ್ಯಾಗ್ಜಿನ್ ಮೇ ಬಿ ನಿಕ್ಲಾ ಹೇ ಮನುಷ್ಯ ಕ್ಯಾ ಕೇತೆ ಹೇ ಭಗವಾನ್ ಕ್ಯಾ ಕೇತೆ. ಮ್ಯಾಗ್ಜಿನ್ನಲ್ಲಿ ಕೂಡ ಬರೀತಾ ಇರ್ತಾರೆ, ಮನುಷ್ಯರು ಏನು ಹೇಳ್ತಾರೆ, ಭಗವಂತ ಏನು ಹೇಳ್ತಾರೆ. ಬಾಬಾ ಕೋಯಿ ಗಾಲಿ ನಹಿ ದೇತೆ. ತಂದೆಯನ್ನು ನಿಂದನೆ ಮಾಡೋದಿಲ್ಲ. ಬಚ್ಚೋಂ ಕೋ ಸಮझाते ಕ್ಯೋಂಕಿ ಬಾಪ್ ತೋ ಸಬ್ಕಾ ಜಾನ್ತೆ ನಾ. ಈಗ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ನಿಂದನೆ ಮಾಡ್ತಾ ಇಲ್ಲ. ಯಾಕೆಂದರೆ ಎಲ್ರಿಗೂ ತಂದೆ ಅಲ್ವಾ ಅವರು. ಸಬ್ಕೋ ಜಾನ್ತೇನ, ಎಲ್ರ ಬಗ್ಗೆ ತಿಳ್ಕೊಂಡಿದ್ದಾರಲ್ಲ. ಸಮझाने के लिए कहते इसमें असुरी गुण है. ತಿಳಿಸೋಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಇವರಲ್ಲಿ ಆಸುರಿ ಗುಣ ಇದೆ. ಆಪಸ್ ಮೇಲೆ ಲಡ್ತೆ ಜಗಡ್ತೆ ರಹತೆ ಹೇ. ಪರಸ್ಪರ ಒಬ್ರಿಗೊಬ್ರು ಜಗಳ ಗಲಾಟೆ ಮಾಡ್ತಾ ಇರ್ತಾರೆ. ವಾಸ್ತವ ಮೇ ಯಹಾ ಲಡ್ನೆ ಕಿ ದರ್ಕಾರ್. ಇಲ್ಲಿ ಜಗಳ ಮಾಡೋ ಅಂತ ಅಗತ್ಯ ಇಲ್ಲ. ಯಸಬ್ ಹೇ ಕೌರವ ಅರ್ಥಾತ್ ಅಸುರಿ ಸಂಪ್ರದಾಯ. ಈ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದೆ, ಕೌರವ ಸಂಪ್ರದಾಯದವರು, ಅಸುರಿ ಸಂಪ್ರದಾಯದವರು. ಯಹ ದೈವಿ ಸಂಪ್ರದಾಯ. सत्युग है तो दैवी संप्रदाय. बाबा समझाते हैं मनुष्य को मुक्ति व जीवन मुक्ति के लिए राजयोग सिखलाने के लिए यहाँ हो नहीं सकते हैं. ಮನುಷ್ಯರು ಮುಕ್ತಿ ಅಥವಾ ಜೀವನ್ ಮುಕ್ತಿಗೋಸ್ಕರ ರಾಜಯೋಗ ಇಲ್ಲಿ ಕಲ್ಸಕ್ಕೆ ಸಾಧ್ಯ ಇಲ್ಲ. ಈ ಡ್ಯೂಟಿಯನ್ನು ಸ್ವಯಂ ಭಗವಂತನೇ ಮಾಡಬೇಕಾಗತ್ತೆ. ಈ ಸಮಯ ಬಾಬ್ ಹಿ ತುಮ್ ಆತ್ಮಂಕೋ ಸಿಕ್ಲಾರೆ. ಈ ಒಂದು ಕಾರ್ಯದಲ್ಲಿ ಶಿವಬಾಬಾನೇ ಬಂದು ಮಕ್ಕಳಿಗೆ ರಾಜಯೋಗ ಕಲಿಸ್ತಾ ಇದ್ದಾರೆ. ದೇಹಾಭಿಮಾನ್ ದೇಹಿ ಅಭಿಮಾನಿ ಮೇ ಫರ್ಕ್ ದೇಖೋ ಕಿತ್ನಾ ಹೈ. ದೇಹಾಭಿಮಾನದಲ್ಲಿರೋರ್ಗೂ ಆತ್ಮಾಭಿಮಾನಿಗಳಲ್ಲಿರೋರ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ದೇಹಾಭಿಮಾನ ಸೆ ತುಮಕೋ ಗಿರಾನೆ ಆಯೆ. ದೇಹಾಭಿಮಾನದಿಂದ ನೀವು ಕೆಳಗಡೆ ಇಳಿತಾ ಬಂದಿದ್ದೀರಿ. ಬಾಬಾ ಏಕಿ ಬಾರ್ ಆಕರ್ ತುಮಕೋ ದೇಹಿ ಅಭಿಮಾನಿ ಬನಾತೆ. ತಂದೆ ಬಂದು ಒಂದೇ ಬಾರಿ ಆತ್ಮಗಳಿಗೆ ಆತ್ಮಾಭಿಮಾನಿಯನ್ನಾಗಿ ಮಾಡ್ತಾರೆ. ಐಸಾ ನಹಿ ಮನುಷ್ಯತ್ಯು ದೇಹ ಸೆ ಸಂಬಂಧ ನಹಿ ರಖೋ. ನೋಡಿ, ಈ ರೀತಿನೂ ಇಲ್ಲ. ಸತ್ಯುಗದಲ್ಲಿ ದೇಹದ ಸಂಬಂಧ ಇಟ್ಕೊಳ್ಳಲ್ಲ ಅಂತಿಲ್ಲ. ವಾಹ ತೋ ಜ್ಞಾನ ನಹಿ ರಹತಾ ಹೈ ಮೈ ಆತ್ಮ ಪರಮಾತ್ಮಕಿ ಸಂತಾನ. ಅಲ್ಲಿ ಜ್ಞಾನ ಇರಲ್ಲ, ನಾವು ಆತ್ಮಗಳು ಪರಮಾತ್ಮನ ಸಂತಾನನ ಇರಲ್ಲ. ಯಹ ಜ್ಞಾನ ಅಭಿ ತುಮಕೋ ಮಿಲ್ತಾ. ಇವಾಗಷ್ಟೇ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಸಿಗುತ್ತೆ. ಫಿರ್ ಜೋ ಪ್ರಾಯಲೋಪ್ ಹೋ ಜಾತ. ನೆಕ್ಸ್ಟ್ ಸತ್ಯುಗ ಬರೋಷ್ಟೊತ್ತಿಗೆ ಇದು ಮರ್ತೋಗ್ಬಿಡುತ್ತೆ. बाबा आते हैं राजयोग सिखलाने, ऐसा पढ़ाई और कोई होती नहीं. ಶಿವಬಾಬಾ ಬಂದು ಈ ರೀತಿ ಓದಿಸ್ತಾ ಇದ್ದಾರೆ. ಇಂಥ ವಿದ್ಯೆ ಬೇರೆ ಯಾವುದೂ ಇಲ್ಲ. ಡಬಲ್ ಸಿರ್ತಾಜ್ ರಾಜಾಯೇ ಸತ್ಯುಗ್ ಹೋತೆ ಹೇ. ಡಬಲ್ ಕಿರೀಟ ಇರೋವಂಥವರು ರಾಜರು ಸತ್ಯುಗದಲ್ಲಿರ್ತಾರೆ. ಅಭಿತೋ ರಾಜಾಯಿ ನಹಿ ರಹಿ ಪ್ರಜಾ ಕಾ ಪ್ರಜಾ ಪರ್ ರಾಜ್ಯ. ಈಗಂತೂ ರಾಜ್ಯ ಇಲ್ಲ, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಇದೆ. ತುಮ್ ಬಚ್ಚೆ ಅಭಿ ರಾಜಾಯಿ ಕೆ ಲಿಯೇ ಪಡ್ತೆ ಹೋ. ಎನಿಕೋ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಕಹಾ ಜಾತ. ಈಗ ನೀವು ಓದ್ತಾ ಇದ್ದೀರಿ ರಾಜ್ಯ ಪಡ್ಕೊಳ್ಳೋಕ್ಕೆ. ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಅಂತ ಇದಕ್ಕೆ ಹೇಳೋವಂಥದ್ದು. ತುಮಾರ ನಾಮ್ ಬಿ ಲಿಖಾ ಹುವಾ ಹೇ, ವೇ ಲೋಗ್ ಬಲ್ ನಾಮ್ ರಖ್ತೆ ಹೇ ಗೀತಾ ಪಾಠಶಾಲಾ. ನಿಮ್ಮ ಹೆಸರು ಕೂಡ ಇಡಲಾಗಿದೆ. ಅವರು ಗೀತಾ ಪಾಠಶಾಲೆ ಅಂತ ಹೆಸರು ಇಡ್ತಾರೆ. ಪಡಾತೆ ಕೌನ್ ಹೇ, ಓದಿಸೋವಂಥವ್ರು ಯಾರು? ಅಬ್ ಕೃಷ್ಣ ತೋ ಪಡಾ ನಾ ಸಕೆ. ಕೃಷ್ಣ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. कृष्ण तो खुद पाठशाल में पढ़ते जाते हैं ना. ಶ್ರೀಕೃಷ್ಣ ಓದಲಿಕ್ಕೋಸ್ಕರ ಪಾಠಶಾಲೆಯಲ್ಲಿ ಹೋಗ್ತಾರಲ್ಲ. ಪ್ರಿನ್ಸೇಜ್ कैसे स्कूल में जाते हैं. ರಾಜಕುಮಾರ ರಾಜಕುಮಾರಿ ಹೆಂಗೆ ಶಾಲೆಯಲ್ಲಿ ಹೋಗ್ತಾರೆ. यहाँ भी भाषा ही दूसरे हैं. ऐसा नहीं कि संस्कृत में गीता गाई है. ಇಲ್ಲಿನ ಭಾಷೆನೇ ಸತ್ಯುಗದ ಬೇರೆ ಇರುತ್ತೆ. ಹಂಗಂತಲ್ಲ ಭಗವದ್ಗೀತೆಯನ್ನು ಸಂಸ್ಕೃತದಲ್ಲಿ ಹೇಳಿದ್ರು ಅಂತಲ್ಲ. यहाँ तो अनेक भाषा है. ಈ ಭಾರತ ದೇಶದಲ್ಲಿ ಅನೇಕ ಭಾಷೆಗಳಿದ್ದಾವೆ. ಈಗ ಜೋ ಜೈಸಾ ರಾಜ ಹೋತಾ ಹೈ ವೋ ಅಪ್ನಿ ಭಾಷಾ ಚಲಾತೆ. ಯಾರೆಂತೆಂಥ ರಾಜರು ಇರ್ತಾರೆ ಅಂಥವ್ರು ಅವ್ರದ್ದು ರಾಜ್ಯ ಭಾಷೆನ ಉಪಯೋಗಿಸ್ತಾರೆ. ಸಂಸ್ಕೃತ ಭಾಷಾ ಕೊಯ್ ರಾಜಾವಂಕ ನಹಿ. ಸಂಸ್ಕೃತ ಭಾಷೆ ರಾಜರ ಭಾಷೆ ಅಲ್ಲ. ಬಾಬಾ ಕೊಯ್ ಸಂಸ್ಕೃತ ನಹಿ ಸಿಕ್ಲಾತೆ ಹೈ. ಬಾಬಾ ತೋ ರಾಜಯೋಗ ಸಿಕ್ಲಾತೆ ಸತ್ಯುಗ್ ಕೆ ಲಿಯೆ. ಬಾಬಾ ಅವರು ಸಂಸ್ಕೃತ ಕಲಿಸ್ತಾ ಇಲ್ಲ. ತಂದೆ ಬಂದು ಸತ್ಯುಗಕ್ಕೋಸ್ಕರ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಬಾಬಾ ಕೇತೆ ಕಾಮ್ ಮಹಾಶತ್ರು ಇನ್ ಪರ್ ಜೀತ್ ಪಹನ್. ತಂದೆ ಹೇಳ್ತಾರೆ ಕಾಮ ಅನ್ನೋದು ಮಹಾಶತ್ರು ಆಗಿದೆ, ಅದರ ಮೇಲೆ ಗೆಲ್ಲಿ. ಪ್ರತಿಜ್ಞಾ ಕರಾತೆ ಹೇ, ಯಹಾ ಜೋ ಆತೆ ಹೇ ಉನ್ಕ ಪ್ರತಿಜ್ಞಾ ಖರಾಯಿ ಜಾತೆ. ಯಾರಿಲ್ಲಿಗೆ ಬರ್ತಾರೆ ಅವ್ರಿಗೆ ಪ್ರತಿಜ್ಞೆನ ಮಾಡಿಸಲಾಗುತ್ತೆ. ಕಾಮ್ ಪರ್ ಜೀತ್ ಪಾನೆ ಕೆ ಲಿಯೆ ಜಗತ್ ಜೀತ್ ಬನೆಂಗೆ. ಕಾಮದ ಮೇಲೆ ಗೆದ್ದರೆ ಜಗಜ್ಜೀತರು ಹಾಕ್ತೀರಾ. ಯಹ ಹೇ ಮುಖ್ಯ ವಿಕಾರ. ಈ ಕಾಮ ಅನ್ನೋದು ದೊಡ್ಡ ವಿಕಾರ. ಹಿಂಸಾ ದ್ವಾಪರ ಸೆ ಚಲಿ ಆತಿ. ಈ ಹಿಂಸೆ ಅನ್ನೋದು ದ್ವಾಪರದಿಂದ ಹುಟ್ಕೊಂತು. ಇಸ್ಸೆ ವಾಮ್ ಮಾರ್ಗ ಶುರು ಹುವಾ. ಇದರಿಂದ ಕೆಳಗಡೆಗೆ ಬಿದ್ದು ಹೋಗೋದು ಶುರುವಾಗೋಯ್ತು ಅಂತಾರೆ.
उनका भी देवता कैसे वाम मार्ग में जाते, उनका भी मंदिर है, यहाँ बहुत ಚಿತ್ರ बनाए. ದೇವಾನ್ ದೇವತೆಗಳು ಸ್ವರ್ಗದಲ್ಲಿ ಇದ್ದವರು ಹೆಂಗೆ ಕೆಳಗಡೆ ಇಳಿದು ಹೋಗ್ಬಿಟ್ರು ಅನ್ನೋದು ಕೂಡ ಚಿತ್ರಗಳು ಕೆಲವು ದೇವಸ್ಥಾನಗಳಲ್ಲಿ ಮಾಡಿದ್ದಾರೆ. ಬಾಕಿ ವಾಮ್ ಮಾರ್ಗ ಮೇ ಕಬ್ ಗೈ ಉನ್ಕಿ ತಿಥಿ ತಾರೀಖ್ ಹೈ ನಹಿ. ಅವ್ರು ಹೆಂಗೆ ಕೆಳಗಡೆ ಇಳಿದ್ರು ಅನ್ನೋದ್ರದ್ದು ತಿಥಿ ತಾರೀಖು ಬರ್ದಿಲ್ಲ. सिद्ध होता है कामचिता पर बैठने से काले बनते परंतु नाम रूप तो बदल जाता है. ಸಿದ್ಧ ಆಗತ್ತೆ, ಕಾಮಚಿತೆಯ ಮೇಲೆ ಏರೋದ್ರಿಂದ ಆತ್ಮಗಳು ಕಪ್ಪಾಗೋಯ್ತು, ಹೆಸರು ರೂಪ ಎಲ್ಲ ಚೇಂಜ್ ಆಗೋಯ್ತು. ಕಾಮಚಿತ ಪರ ಚढ़ने से ಐರನ್ ಏಜ್ ಬಂದ್ಪಡ್ತು. ಕಾಮ ವಿಕಾರಗಳಲ್ಲಿ ಬಿದ್ದಿದ್ರಿಂದ ಕಬ್ಬಿಣ ಸಮಾನ ಆಗೋಗ್ಬಿಟ್ರು. ಅಭಿ ತೋ ಪಾಂಚ ತತ್ವ ಬಿ ತಮೋ ಪ್ರಧಾನ ಏನ, ಈಗ ಪಂಚತತ್ವಗಳು ಕೆಟ್ಟೋಗ್ಬಿಟ್ಟಿದೆ ಅಲ್ವಾ, ಇಸ್ಲಿಯೇ ಶರೀರ ಬಿ ಐಸಾ ತಮೋ ಪ್ರಧಾನ ಬಂತಿ. ಅದರಿಂದ ಶರೀರಗಳು ಕೂಡ ಹಂಗೆ ತಯಾರಾಗ್ತಾ ಇದ್ದಾವೆ. ಜನ್ಮ ಸೇ ಹಿ ಕೊಯ್ ಕೇಸಾ ಉಡ್ತೆ ಹೈ. ಜನ್ಮದಿಂದನೇ ಕೆಲವರು ಹೆಂಗಿರ್ತಾರೆ, ಕೆಲವರು ಹಿಂಗೆ ಇರ್ತಾರೆ. ಏಕದಮ್ ಸುಂದರ ಶರೀರ ಹೋತ, ಸತ್ಯುಗದಲ್ಲಿ ಭಾಳ ಸುಂದರವಾದಂಥ ಶರೀರಗಳು ಇರುತ್ತೆ. ಅಭಿ ತೋ ತಮೋ ಪ್ರಧಾನ ಹೋನೆಕೆ ಕಾರಣ ಶರೀರ ಬಿ ಐಸಾ ಹೈ. ಇವತ್ತು ಕೆಟ್ಟೋಗಿರೋದ್ರಿಂದ ಆತ್ಮಗಳು, ಶರೀರಗಳು ಹಂಗಾಗ್ಬಿಟ್ಟಿದೆ. ಮನುಷ್ಯ ईश्वर प्रभु आदि चित्र भिन्न भिन्न नाम से याद करते रहते हैं. ಜನರು ಈಶ್ವರ ಪ್ರಭು ಅಂತ ಅನೇಕ ಹೆಸರುಗಳನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಭಗವಂತನೇ ನೀತಾ ಇದ್ದಾರೆ. ಪರಂತು ಉನ್ ವಿಚಾರಂಕೋ ಪತಾ ಹಿ ನಹಿ ಆತ್ಮ ಅಪ್ನೆ ಬಾಪ್ ಕೋ ಯಾದ್ ಕರ್ತೆ ಹೇ. ಆದರೆ ಅವ್ರಿಗೆ ಪಾಪ ಗೊತ್ತೇ ಇಲ್ಲ, ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತೆ ಅಂತ. ಹೇ ಬಾಬಾ ಆಕರ್ ಶಾಂತಿ ದೋ ಯಹಾ ತೋ ಕರ್ಮೇಂದ್ರಿಯೋನ್ಸೆ ಪಾರ್ಟ್ ಬಜಾರೆ. ಇಲ್ಲಿ ಬಂದು ತಂದೆ ಹೇಳ್ತಾರೆ, ಏ ತಂದೆ ಅಂತ ಬಂದು ಶಾಂತಿ ಕೊಡು ಅಂತ ಹೇಳ್ತಾರೆ. ಯಹಾತು ಕರ್ಮೇಂದ್ರಿಯೋನ್ಸೆ ಪಾರ್ಟ್ ಬಜಾರೆ ತೋ ಶಾಂತಿ ಕೈಸೆ ಮಿಲೇಗಿ. ಇಲ್ಲಿ ಬಂದು ಪಾತ್ರ ಅಭಿನಯಿಸ್ತಾ ಇದ್ದೀರಿ ಅಂದರೆ ಶಾಂತಿ ಹೆಂಗೆ ಸಿಗುತ್ತೆ. ವಿಶ್ವ ಮೇ ಶಾಂತಿ ಸಬ್ಕೋ ಇನ್ ಲಕ್ಷ್ಮೀನಾರಾಯಣ ಕ ರಾಜ್ಯತ. ಜಗತ್ತಿನಲ್ಲಿ ಶಾಂತಿ ಹೆಂಗಿತ್ತು, ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಪರಂತು ಲಾಖೋ ವರ್ಷ ಕಲ್ಪ ಕಿ ಆಯು ಕೆಹದಿ ತೋ ಮನುಷ್ಯ ಬಿಚಾರೆ ಕೇಸೆ ಸಮझेंगे. ಲಕ್ಷಾಂತರ ವರ್ಷಗಳನ್ನು ಬರೆದ್ಬಿಟ್ಟಿರೋದ್ರಿಂದ ಈ ವಿಚಾರಗಳನ್ನು ಜನ ತಿಳ್ಕೊಳ್ಳೋದಿಲ್ಲ. इनका देवताओं का राज्य था तो एक राज्य एक धर्म था कोई खंड नहीं था. ಒಂದೇ ರಾಜ್ಯ ಇತ್ತು, ಒಂದೇ ಎಲ್ಲ ಇತ್ತು, ಬೇರೆ ಯಾವುದೇ ಖಂಡಗಳಿರಲಿಲ್ಲ. कहते ಏಕ ಧರ್ಮ ಏಕ ರಾಜ್ಯ ಹೇಳ್ತಾರೆ. ಒಂದು ಧರ್ಮ ಇರಬೇಕು, ಒಂದು ರಾಜ್ಯ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. यहाँ तो ಆತ್ಮ ಮಾಂಗ್ತಿ ಏಕ ರಾಜ್ಯ ಹೋ. ಇಲ್ಲಿ ಆತ್ಮಗಳು ಕೇಳ್ತಾ ಇದೆ ಒಂದಾಗಬೇಕು. ತುಮಾರಿ ಆತ್ಮ ಜಾನ್ತಿ ಹೇ ಬಾಬಾ ಏಕ ರಾಜ್ಯ ಸ್ಥಾಪನೆ ಕರ್ರಿ. ನಿಮ್ಮ ಆತ್ಮಕ್ಕೂ ಗೊತ್ತಿದೆ, ಶಿವಬಾಬಾ ಬಂದು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾ ತೋ ಸಾರೆ ವಿಶ್ವಕ್ಕೆ ಮಾಲಿಕ್ ಹಮ್ रहेंगे, ಬಾಬಾ ಹಮ್ಕೋ ಸಬ್ ಕುಚ್ ದೇರೆ. ನಾವು ಸತ್ಯುಗದಲ್ಲಿ ಹೋಗ್ಬಿಟ್ಟು ವಿಶ್ವದ ಮಾಲೀಕರಾಗಿರ್ತೀವಿ. ತಂದೆ ನಮಗೆ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಕೋಯಿ ವಿ ಸೆ ರಾಜ ಚೀನ್ ನಹಿ ಸಕ್ತೆ. ಯಾರೂ ಕೂಡ ಸ್ವರ್ಗದ ರಾಜ್ಯಭಾಗ್ಯವನ್ನು ಕಸಿದುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಮ್ ಸಾರೆ ವಿಶ್ವಕ್ಕೆ ಮಾಲೀಕ್ ಬನ್ ಜಾತೆ ಹೈ. ನಾವು ಇಡೀ ವಿಶ್ವಕ್ಕೆ ಏನಾಗ್ಬಿಡ್ತೀವಿ, ಮಾಲೀಕರಾಗಿ ಹೋಗ್ಬಿಡ್ತೀವಿ. विश्व में कोई सूक्ष्म वतन मूल वतन नहीं आता. यह सृष्टि का चक्र यहाँ ही फिरता रहता है. ಜಗತ್ತಿನಲ್ಲಿ ಸೂಕ್ಷ್ಮ ಲೋಕ ಮೂಲ ಲೋಕ ಇಲ್ಲ. ಇಲ್ಲಿ ಇಡೀ ಸೃಷ್ಟಿಯ ಚಕ್ರ ಅನ್ನೋದು ಇಲ್ಲಿ ಸುತ್ತಾ ಇರುತ್ತೆ. ಇನ್ಕಾ ಬಾಪ್ ಜೋ ರಚಯಿತಾ ಹೈ ವ ಜಾನ್ತೆ ಐಸಾ ನಹಿ ರಚತಾ ರಚನಾ ರಚತೆ. ಇದಕ್ಕೆ ತಂದೆ ರಚಯಿತ ಅಂತ ಹೇಳಲಾಗುತ್ತೆ. ಅವರೇ ರಚನೆ ಮಾಡ್ತಾರೆ. ಬಾಪ್ ಆತೆ ಹೈ ಸಂಗಮ್ ಪರ್ ಪುರಾನಿ ದುನಿಯಾ ಸೆ ನಯಿ ಬನಾತೆ. ಶಿವಬಾಬಾ ಅವರೋದೇ ಸಂಗಮದಲ್ಲಿ ಅವ್ರು ಬಂದು ಹಳೆ ಪ್ರಪಂಚವನ್ನು ಹೊಸದನ್ನಾಗಿ ಮಾಡ್ತಾರೆ. ದೂರ ದೇಶ ಸೆ ಬಾಬಾ ಆಯಾ ಹೈ ತುಮ್ ಜಾನ್ತೆ ಹೋ ನಯಿ ದುನಿಯಾ ಹಮಾರೆ ಲಿಯೆ ಬನ್ ರಹಿ. ಭಗವಂತ ಬಂದಿರೋದು ದೂರ ದೇಶದಿಂದ. ನಿಮಗೆ ಗೊತ್ತಿದೆ ಭಗವಂತ ನಮಗೋಸ್ಕರ ಬಂದಿದ್ದಾರೆ, ನಮಗೋಸ್ಕರ ನಾವು ಕರೆದಿರೋದಕ್ಕೆ ಬಂದಿದ್ದಾರೆ ಅಂದಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕಲ್ಲ ಮುರಳಿ ಎಲ್ಲನೂ. ಬಾಬಾ ಹಮ್ ಆತ್ಮಕೋ ಶೃಂಗಾರ ಕರ್ರಿ. ಶಿವ ಬಾಬಾ ಬಂದು ಆತ್ಮಗಳಿಗೆ ಏನು ಮಾಡ್ತಾ ಇದ್ದಾರೆ, ಶೃಂಗಾರ ಮಾಡ್ತಾ ಇದ್ದಾರೆ. ಉನ್ಕೆ ಸಾಥ್ ಫಿರ್ ಶರೀರಂ ಕಾ ಭಿ ಶೃಂಗಾರ ಹೋ ಜಾಯೇಗಾ. ಆತ್ಮನ ಚೆನ್ನಾಗಿ ಮಾಡಿಬಿಟ್ರೆ ಶರೀರಗಳು ಚೆನ್ನಾಗಿ ಆಗ್ಬಿಡುತ್ತೆ. ಆತ್ಮ ಪವಿತ್ರ ಹೋನೆ ಸೆ ಶರೀರ ಬಿ ತಮೋ ಪ್ರಧಾನ ಮಿಲಿ. ಆತ್ಮ ಪತಿತ ಆಗಿರೋದ್ರಿಂದ ಶರೀರನೂ ಹಂಗಾಗ್ಬಿಟ್ಟಿದೆ. ಸತೋ ಪ್ರಧಾನ ತತ್ವನ್ಸೆ ಶರೀರ ಬಿ ಸತೋ ಪ್ರಧಾನ ಬನೆಂಗೆ. ಸತೋ ಪ್ರಧಾನ ಪ್ರಕೃತಿಯಲ್ಲಿ ಶರೀರಗಳು ಸತೋ ಪ್ರಧಾನವಾಗಿರೋದೇ ಸಿಗತ್ತೆ. ಉನೋಂಕ ತಮೋ ಪ್ರಧಾನ ಶರೀರ ನಾ ಇಸ್ಲಿಯೇ ನ್ಯಾಚುರಲ್ ಬ್ಯೂಟಿ ಇರುತ್ತೆ. ಅಲ್ಲಿ ಸತ್ಯುಗದಲ್ಲಿ ಸತೋ ಪ್ರಧಾನ ಶರೀರ ಇರುತ್ತೆ, ಅಲ್ಲಿ ತಮೋ ಗುಣಗಳಿರೋದಿಲ್ಲ. ಅದರಿಂದ ಸ್ವಾಭಾವಿಕವಾಗಿ ಸೌಂದರ್ಯ ಇರುತ್ತೆ ಅಂತ, ಪ್ರಕೃತಿ ದತ್ತವಾಗಿ ಶರೀರ ಸುಂದರವಾಗಿ ತಯಾರಾಗಿರುತ್ತೆ ಅಂತ.
गया भी जाता है ರಿಲಿಜನ್ ಇಸ್ ಮೈಟ್. अब ಮೈಟ್ मिली कहाँ से? ಧರ್ಮದಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಈಗ ಧರ್ಮದಲ್ಲಿ ಶಕ್ತಿ ಎಲ್ಲಿಂದ ಸಿಗುತ್ತೆ, ಯಾರಿಂದ ಸಿಗುತ್ತೆ? ಏಕ ಹಿ ದೇವಿ ದೇವತಾओं का ರಿಲಿಜನ್ है जिससे ಮೈಟ್ मिलते हैं. ಒಂದೇ ಒಂದು ಸನಾತನ ದೇವತಾ ಧರ್ಮ ಇರುತ್ತೆ, ಅದರಲ್ಲಿ ಆ ಧರ್ಮದಲ್ಲಿ ಶಕ್ತಿ ಇರುತ್ತೆ ಅಂತಾರೆ. ಸತ್ಯುಗದಲ್ಲಿರೋ ಸನಾತನ ಧರ್ಮ ಅಲ್ವಾ, ಅದರಲ್ಲಿ ತುಂಬ ಶಕ್ತಿ ಇರುತ್ತೆ. या देवता ही सारे विश्व के मालिक बनते हैं, कोई विश्व का मालिक नहीं बनते. ಸತ್ಯುಗದಲ್ಲಿರೋ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗಿರ್ತಾರೆ, ಮತ್ತು ಬೇರೆ ಯಾರು ಕೂಡ ವಿಶ್ವದ ಮಾಲೀಕರಾಗೋದಿಲ್ಲ. तुमको कितना माइट मिलती है, लिखा हुआ भी है आदि सनातन देवी देवता धर्म की स्थापना शिव बाबा ब्रह्मा द्वारा करते हैं. ನಿಮಗೆ ಗೊತ್ತಿದೆ, ಬರೆಯಲ್ಪಟ್ಟಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದು ಸ್ಥಾಪನೆ ಶಿವಬಾಬಾ ಬ್ರಹ್ಮ ಬಾಬಾ ಮುಖಾಂತರ ಮಾಡ್ತಾ ಇದ್ದಾರೆ. ಇದು ಕೂಡ ವಿಚಾರಗಳನ್ನು ಪ್ರಪಂಚದವ್ರು ಯಾರು ತಿಳ್ಕೊಂಡಿಲ್ಲ, ಗುಪ್ತವಾಗಿ ಕಾರ್ಯ ನಡೀತಾ ಇದೆ. ಬಾಬಾ कहते मैं ब्राह्मण कुल स्थापना करता हूँ, उनको भी सूर्यवंशी डायनास्टी में ले आता हूँ. ನಾನು ಬಂದ್ಬಿಟ್ಟು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡ್ತೀನಿ, ಮತ್ತು ಅಂಥವ್ರನ್ನೇ ಸೂರ್ಯವಂಶ ಡೈನಾಸ್ಟಿನಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಬಾಬಾ ಹೇಳ್ತಾರೆ. ಜೋ ಅಚ್ಚಿ ರೀತಿ ಪಡ್ತೆ वो पास हो सूर्यवंशी में आते. ಚೆನ್ನಾಗಿ ಓದೋ ಅಂಥವ್ರು ಸತ್ಯುಗದಲ್ಲಿ ಮೊದಲು ಕುಲದಲ್ಲಿ ಸೂರ್ಯವಂಶದಲ್ಲಿ ಹುಟ್ಟುತ್ತಾರೆ. ಹೈ ಸಾರಿ ಜ್ಞಾನ ಕಿ ಬಾತ್, ಎಲ್ಲ ಇರೋದು ಜ್ಞಾನದ ವಿಚಾರಗಳೇ ಅಂತಾರೆ. ಅವನೋನೆ ಫಿರ್ ಸ್ಥೂಲ್ ಬಾಣ ಆದಿ ಹಥಿಯಾರ ಆದಿ ದಿಖಾಯ. ಅವ್ರೇನು ತೋರಿಸ್ಬಿಟ್ಟಿದ್ದಾರೆ? ಸ್ಥೂಲ ಕತ್ತಿ ಬಾಣ ಅವೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಬಾಣ ಚಲಾನೆ ಬಿ ಸಿಕ್ಕಾತೆ ಹೇ, ಛೋಟಾ ಬಚ್ಚೋಂಕೋ ಬಿ ಬಂದೂಕ್ ಚಲಾನ ಸಿಕ್ಕಾತೆ. ಬಾಣಗಳು ಹೊಡೆಯೋದು, ಬಂದೂಕ್ನಲ್ಲಿ ಶೂಟ್ ಮಾಡೋದೆಲ್ಲ ಕಲಿಸ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲೇ. ತುಮಾರ ಯೋಗಕ ಬಾಣ, ನಿಮ್ಮದು ಯೋಗದ ಬಾಣ. ಬಾಬಾ कहते ಮಾಮೇಕಂ ಯಾದ್ ಕರೆಂಗೆ ತೋ ತುಮಾರ ವಿಕರ್ಮ ವಿನಾಶ. ನೀವು ನನ್ನೊಬ್ಬನ ನೆನಪು ಮಾಡ್ತಾ ಇದ್ರೆ ಸಾಕು, ನಿಮ್ಮ ಪಾಪಗಳು ನಾಶ ಆಗುತ್ತೆ. ಹಿಂಸಾಕಿ ಕೊಯ್ ಬಾತ್ ನೈ. ಇಲ್ಲಿ ಹಿಂಸೆ ಕಲಿಸ್ತಾ ಇಲ್ಲ, ಹಿಂಸೆ ಮಾತಿಲ್ಲ. ತುಮಾರ ಪಢಾಯಿ ಬಿ ಗುಪ್ತ ಹೇ, ತುಮ್ ಸ್ಪಿರಿಚುವಲ್ ರೂಹಾನ್ ಇನ್ಕಾಗ್ನೇಟೋ ಸಾಲ್ವೇಷನ್ ಆರ್ಮಿ. ಶಿವಬಾಬಾ ಹೇಳ್ತಾರೆ, ನಿಮ್ಮದು ಗುಪ್ತವಾದಂಥ ವಿದ್ಯೆ, ನೀವು ಗುಪ್ತವಾಗಿರ್ತಕ್ಕಂಥ ಆತ್ಮಿಕ ಸೇವಕರಾಗಿದ್ದೀರಿ, ಸೈನಿಕರಾಗಿದ್ದೀರಿ. ನೀವೆಲ್ಲರನ್ನೂ ಸಾಲ್ವೇಷನ್ ಮಾಡಬೇಕು. ಕೊಯ್ ಕೋಬಿ ಮಾಲೂಮ್ ನಹಿ ರೂಹಾನಿ ಆರ್ಮಿ ಕೈಸಾ ಹೋತ. ಯಾರಿಗೂ ಗೊತ್ತಿಲ್ಲ ಆತ್ಮಿಕ ಸೈನ್ಯ ಹೆಂಗಿರುತ್ತೆ ಅಂತ. ತುಮ್ ಹೋ ಇನ್ಕಾಗ್ನೇಟೋ ಸ್ಪಿರಿಚುವಲ್ ರೂಹಾನಿ ಸಾಲ್ವೇಷನ್ ಆರ್ಮಿ. ಬಾಬಾ ಇವತ್ತು ನಮ್ಗೆ ಟೈಟ್ಲ್ ಕೊಡ್ತಾ ಇದ್ದಾರೆ, ಏನಂತ? ನೀವು ಅಗೋಚರವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಆತ್ಮಿಕ ಸಾಲ್ವೇಷನ್ ಆರ್ಮಿ ಆಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಬ್ಕಾ ಬೇಡ ಡುಬಾ ಹುವಾ ಹೈ, ಬಾಕಿ ಸೋನೆ ಕಿ ಲಂಕಾ ಕೊಯ್ ಹೈ ನಿ. ಎಲ್ಲರ ದೋಣಿ ಮುಳುಗಿದೆ, ಯಾರ್ದು ಬಾಬಾ ಹೇಳ್ತಾರೆ ಚಿನ್ನದ ಲಂಕೆ ಅಂಥದ್ದೇನೂ ಇಲ್ಲ. ಐಸಾ ನಹಿ ಸೋನೆ ದ್ವಾರಿಕಾ ನೀಚೆ ಚಲಿಗೆ. ಚಿನ್ನದ ದ್ವಾರಕೆ ಭೂಮಿ ಒಳಗಡೆ ಹೊರಟೋಗಿದೆ, ಸಮುದ್ರದಲ್ಲಿದೆ ಅಂತಿಲ್ಲ, ಮತ್ತೆ ಉಟ್ಕೊಳ್ಳುತ್ತೆ ಅಂತಿಲ್ಲ. ದ್ವಾರಕಾ ಮೇತು ಇನ್ಕರ್ ರಾಜ್ಯತ ಪರಂತು ಸತ್ಯುಗ ಮೇಥ. ದ್ವಾರಕಾ ಇದ್ದಿದ್ದು ಸತ್ಯುಗದಲ್ಲಿ, ಇವ್ರದೇ ರಾಜ್ಯ ಇತ್ತು, ಸತ್ಯುಗದಲ್ಲಿತ್ತು. ಸತ್ಯುಗಿ ರಾಜಾವಂಕ ಡ್ರೆಸ್ ಬಿ ಅಲಗ್ ಹೋತಾ है. ಸತ್ಯುಗದಲ್ಲಿರೋಂಥ ರಾಜರದ್ದು ಡ್ರೆಸ್ಸೇ ಬೇರೆ ಇರುತ್ತೆ, ತ್ರೇತಾಯುಗದವ್ರದ್ದು ಬೇರೆ ಇರುತ್ತೆ. ಭಿನ್ನ ಭಿನ್ನ ಡ್ರೆಸ್, ಭಿನ್ನ ಭಿನ್ನ ರಸಮ್ ರಿವಾಜ್ ಹೋತಾ है. ಅನೇಕ ಪ್ರಕಾರದ ಡ್ರೆಸ್ಸುಗಳು ಇರುತ್ತೆ, ಸಂಪ್ರದಾಯಗಳು ಎಲ್ಲ ಬೇರೆ ಬೇರೆ ಇರುತ್ತೆ. ಹರ್ ಏಕ್ ಕಾ ರಾಜ रस्म रिवाज अपनी अपनी सत्युग को नाम लेते ही दिल खुश हो जाता है. ಪ್ರತಿಯೊಂದು ರಾಜಂದು ಸಂಪ್ರದಾಯ ತಮ್ಮದೇ ಹೆಸರು ತೊಗೊಂಡಾಗ ಖುಷಿ ಆಗಿಬಿಡ್ತಾರೆ. ಕೇತೆ ಹೈ ಸ್ವರ್ಗ ಪ್ಯಾರಡೈಸ್ ಪರಂತು ಮನುಷ್ಯ ಕುಚ್ ಬಿ ಜಾನ್ತೆ. ಹೇಳ್ತಾರೆ ಪ್ಯಾರಡೈಸ್ ಅಂತ, ಸ್ವರ್ಗ ಅಂತ ಹೇಳ್ತಾರೆ, ಆದರೆ ಅದ್ರ ಬಗ್ಗೆ ಯಾರಿಗೋ ಜ್ಞಾನ ಇಲ್ಲ. ಮುಖ್ಯ ಹೇ ದಿಲ್ವಾಡ ಮಂದಿರ ಹೂಬಹು ತುಮಾರ ಯಾದ್ಗಾರ್. ಮೇಯ್ನ್ ಇರೋವಂಥದ್ದು ದಿಲ್ವಾಡ ಮಂದಿರ, ಅದು ನಿಮ್ಮದೇ ಜ್ಞಾಪಕಾರ್ತಾ ಇದೆ. ಮಾಡಲ್ಸ್ತು ಹಮೇಶ ಛೋಟಾ ಬನ. ಮಾಡಲ್ಸ್ ಯಾವಾಗಲೂ ಚಿಕ್ಕದನ್ನು ಮಾಡ್ತಾರೆ. ये बिल्कुल एक्यूरेट मॉडल है. ಇದು बिल्कुल एक्यूरेट ಆಗಿರತಕ್ಕಂಥ ಮಾಡಲ್ ಆಗಿದೆ. ಶಿವ ಬಾಬಾ भी है, आदि देव भी है, ऊपर में ವೈಕುಂಠ ದಿಖಾಯ है. ಶಿವ ಬಾಬಾನೂ ಇದ್ದಾರೆ, ಆದಿದೇವನೂ ಇದ್ದಾರೆ, ಸ್ವರ್ಗನ ಮೇಲೆ ತೋರಿಸಿದ್ದಾರೆ. ಶಿವ ಬಾಬಾ ಹೋಗಾ ತೋ ಜರೂರ್ ರಥ್ भी होगा. ಶಿವ ಬಾಬಾ ಇರ್ತಾರೆ ಅಂದರೆ ಅವ್ರ ರಥನೂ ಇರುತ್ತೆ. ಆದಿದೇವ್ ಬೈಠಾ है, यह भी किसको पता नहीं. ಆದಿದೇವನೂ ಇದ್ರು, ಇದು ಯಾರಿಗೂ ಗೊತ್ತೇ ಇಲ್ಲ. यह शिव बाबा का रथ है. ब्रह्मा बाबा शिव बाबा रथ ಆಗಿದ್ದಾರೆ. ಮಹಾವೀರ ही ರಾಜ ही ಪ್ರಾಪ್ತ करते. ಮಹಾವೀರರೇ ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಆತ್ಮ में ताकत कैसे आते यह भी तुम समझते. ಆತ್ಮದಲ್ಲಿ ಹೆಂಗೆ ಶಕ್ತಿ ಬರುತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಗಡಿ ಗಡಿ अपने को आत्मा समझो, हम आत्मा सतो प्रदांति तो पवित्रति. ಕ್ಷಣ ಕ್ಷಣಕ್ಕೂ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ನಾವು ಆತ್ಮಗಳು ಸತೋ ಪ್ರಧಾನವಾಗಿದ್ರಿ, ಪವಿತ್ರವಾಗಿದ್ರಿ. ಶಾಂತಿಧಾಮ ಸುಖಧಾಮದಲ್ಲಿ ಹೋಗಿ ಪವಿತ್ರವಾಗಿರೋರೇ ಇರ್ತಾರೆ ಅಲ್ವಾ.
अब बुद्धि में आता है कितनी सहज बात है, ಭಾರತ ಸತ್ಯುಗ में ಪವಿತ್ರತಾ यहाँ ಅಪವಿತ್ರ ಆತ್ಮ ರಹ ನ ಸಕೆ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಎಲ್ಲರೂ ಪವಿತ್ರ ಆತ್ಮಗಳೇ ಹೋಗಿರ್ತಾರೆ, ಭಾರತ ದೇಶ ಪವಿತ್ರವಾಗಿರುತ್ತೆ, ಅಲ್ಲಿ ಯಾರೂ ಅಪವಿತ್ರ ಆತ್ಮಗಳು ಇರೋದಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಪವಿತ್ರ ಆಗಿ ಅಂತ ಬಾಬಾ ಹೇಳೋದು. ಗೊತ್ತಾಯ್ತಾ ಯಾಕೆ ಪವಿತ್ರ ಆಗಿ ಈ ಜನ್ಮ ಒಂದು ಪಾವನ ಮಾಡ್ಕೊಳ್ಳಿ ಅಂತ ಹೇಳೋದು? ಮುಂದೆ ಒಳ್ಳೊಳ್ಳೆ ಕುಲಗಳು ಬರೋದಿದೆಯಲ್ಲ, ಅಲ್ಲಿ ಹುಟ್ಟೋರು ಇದೀವಲ್ಲ ನಾವು, ಅದಕ್ಕೆ ಎನ್ ಕೀಸಾ ಪವಿತ್ರ ಆತ್ಮಯೇ ಉಪರ್ ಕೆಸೆ ಹಂಗೆ. ಇಷ್ಟೊಂದು ಪವಿತ್ರ ಆತ್ಮಗಳು, ಇಷ್ಟೊಂದು ಎಲ್ಲ ಆತ್ಮಗಳು, ಪತಿತ ಆಗಿರೋ ಆತ್ಮಗಳು ಮೇಲಿಂದ ಬರೋಕ್ಕಾಗಲ್ಲ. ಜರೂರ್ ಪವಿತ್ರ ಬನ್ಕರ್ ಹೀ ಜಾಯಂಗೆ. ಪರಂಧಾಮಕ್ಕೆ ಹೋಗ್ಬೇಕಾದ್ರೂ ಪವಿತ್ರ ಆತ್ಮಗಳೇ ಹೋಗೋದು, ಅಲ್ಲಿಂದ ಬರಬೇಕಾದ್ರೂ ಪವಿತ್ರ ಆತ್ಮಗಳೇ ಬಂದಿದ್ದು. ಬಾಕಿ ದ್ವಾಪರ ಈಗ ಕಲಿಯುಗದಲ್ಲಷ್ಟೇ ಆತ್ಮಗಳು ಕೆಟ್ಟೋಗ್ಬಿಟ್ಟಿದೆ. ಆರ್ಜಿನಲ್ ಅಲ್ಲಿದ್ದಾಗಲೂ ಪರಂಧಾಮದಲ್ಲಿದ್ದಾಗ ಪವಿತ್ರನೇ, ಸತ್ಯುಗದಲ್ಲಿದ್ದಾಗಲೂ ಪವಿತ್ರನೇ, ಹೋಗ್ಬೇಕಾಗಿದ್ರು ಪವಿತ್ರನೇ. ಮಧ್ಯದಲ್ಲಿ ಏನೋ ಮಾಯೆ ಬಂದು ಸೇರ್ಕೊಂಡ್ಬಿಡುತ್ತೆ, ಹಿಂಗಾಯ್ತು. ಬಾಕಿ ಶರೀರ ರಹ ಜಾತಾ ಯೇ ಸಬ್ ನಿಶಾನಿಯಾ ಭಿ ಹೈ, ಹೋಲಿಕಾ ಕಾ ಅರ್ಥ ಭಿ ಕೊಯ್ ಸಮಜ್ತೆ ನಹೀ. ಸತ್ಯುಗದಲ್ಲಿ ಹೋದ್ಮೇಲೆ ಆತ್ಮಗಳು ಪವಿತ್ರವಾಗಿ ಉಳ್ಕೊಂಡು ಬಿಡ್ತವೆ. ಹೋಲಿಕಾನಲ್ಲಿ ತಿಳಿಸ್ಕೊಡ್ತಾರೆ, ಎಲ್ಲ ರೊಟ್ಟಿಗಳು ಸುಟ್ಟೋಗುತ್ತೆ, ಒಳಗಡೆ ದಾರ ಸುಡೋದಿಲ್ಲ. ಸಾರಿ ದುನಿಯಾ ಇಸ್ಮೆ ಸ್ವಾಹ, ಇಡೀ ಪ್ರಪಂಚ ಇಲ್ಲಿ ಸ್ವಾಹ ಆಗುತ್ತೆ. ಆತ್ಮಗಳಿಗೇನೂ ಆಗಲ್ಲ. ಆತ್ಮಗಳೇನಾಗ್ತವೆ, ಸತ್ಯುಗಕ್ಕೆ ಜಂಪ್ ಹೊಡೆದು ಬಿಡ್ತವೆ. यह ज्ञान यज्ञ है, ज्ञान सागर, ज्ञान अक्षर निकल, बाकी रुद्र यज्ञ कह देते हैं, वास्तव में यह रुद्र ज्ञान यज्ञ है. ಇದು ವಾಸ್ತವದಲ್ಲಿ ರುದ್ರ ಗೀತಾ ಜ್ಞಾನ ಯಜ್ಞ ಆಗಿದೆ. ಯ ಬ್ರಾಹ್ಮಣ ದ್ವಾರ ಹಿ ರಚಾ ಜಾ. ಈ ಯಜ್ಞವನ್ನು ಬ್ರಾಹ್ಮಣರ ಮುಖಾಂತರನೇ ಶಿವಬಾಬಾ ರಚನೆ ಮಾಡ್ತಾರೆ. ಬಚ್ಚೆ ಸಚ್ಚೆ ಸಚ್ಚೆ ಬ್ರಾಹ್ಮಣ ತುಮ್ ಹೋ, ಪ್ರಜಾಪಿತ ಬ್ರಹ್ಮ ಕಿ ಸಬ್ ಔಲಾದ್ ಹೈ. ರಿಯಲ್ ಬ್ರಾಹ್ಮಣರು ನೀವೇ ಆಗಿದ್ದೀರಿ. ಎಲ್ಲರೂ ಕೂಡ ಸತ್ಯವಾದಂಥ ಬ್ರಾಹ್ಮಣರಾಗಿದ್ದೀರಿ, ಬ್ರಹ್ಮನ ಸಂತಾನರಾಗಿದ್ದೀರಿ. ಬ್ರಹ್ಮ ದ್ವಾರ ಹಿ ಮನುಷ್ಯ ಸೃಷ್ಟಿ ರಚಿ ಜಾತಿ. ಬ್ರಹ್ಮನ ಮುಖಾಂತರನೇ ಮಾನವ ಸೃಷ್ಟಿಯನ್ನು ರಚನೆ ಮಾಡಲಾಗುತ್ತೆ. ಬ್ರಹ್ಮಕೋ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಕಹಾ ಜಾತ ಹೈ. ಬ್ರಹ್ಮನಿಗೆ ಪ್ರಾಪಿತಾಮಹ ಅಂತ ಹೇಳಲಾಗುತ್ತೆ. ಉನ್ಕ ಸಿಜ್ರಾ ಹೋತಾ ಹೈ, ಜೈಸೆ ಅಲಗ್ ಅಲಗ್ ವೆರೈಟಿ ಕಾ ಸಿಜ್ರಾ ರಕ್ತೆ. ಹೇಗೆ ವಂಶಾವಳಿ ಇರುತ್ತೆ, ಬೇರೆ ಬೇರೆ ವಂಶಾವಳಿದು ಕೂಡ ತೋರಿಸಲಾಗುತ್ತೆ. ತುಮಾರ ಬುದ್ಧಿ ಮೇ ಹೇ ಮೂಲವತನ್ ಆತ್ಮ ಉನ್ಕ ಸಿಜ್ರಾ ಕಾಯ್ದೆ ಮುಜೀಬ್. ನಿಮ್ಮ ಬುದ್ಧಿನಲ್ಲಿದೆ ಮೂಲವತನ, ಆತ್ಮಗಳ ಒಂದು ವಂಶ. ಇದು ಕಾನೂನುಬದ್ಧವಾಗಿದೆ. ಶಿವ ಬಾಬಾ, ಫಿರ್ ಬ್ರಹ್ಮ ವಿಷ್ಣು ಶಂಕರ್, ಫಿರ್ ಲಕ್ಷ್ಮೀ ನಾರಾಯಣ ಆದಿ ಯೇ ಸಬ್ ಹೈ ಮನುಷ್ಯಂಕ ಸಿಜ್ರಾ. ಬಾಬಾ ಹೇಳ್ತಾರೆ ಶಿವಬಾಬಾ ಆಗಿರೋರು ಬ್ರಹ್ಮ ವಿಷ್ಣು ಶಂಕರರು ಅವ್ರಿಗೂ ಕೂಡ ರಚನೆಕಾರ ಆಗಿದ್ದಾರೆ. ಲಕ್ಷ್ಮೀನಾರಾಯಣರು ಎಲ್ಲ ಮನುಷ್ಯರದು ವಂಶಾವಳಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಚ್ಚಾ ಮೀಠೆ ಮೀಠೆ ಸಿಗಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಹೇಳಿದ್ರು ಧಾರಣೆಗೋಸ್ಕರ ಮುಖ್ಯ ಸಾರಾಂಶ, ಆತ್ಮಿಕ ಸಾಲ್ವೇಷನ್ ಆರ್ಮಿಯಾಗಿ ಸ್ವಯಂವನ್ನು ಮತ್ತು ಸರ್ವರನ್ನು ಕೂಡ ಏನು ಮಾಡಬೇಕಾಗಿದೆ, ಸರಿಯಾದ ರಸ್ತೆಯಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ. ಇಡೀ ಪ್ರಪಂಚ ವಿಷಯ ವೈತರಣಿ ನದಿನಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಅವ್ರನ್ನ ಸಾಲ್ವೇಷನ್ ಮಾಡೋ ಆರ್ಮಿಯಾಗಿ ಎತ್ತಿ ಮೇಲಕ್ಕೆ ದಡ ಸೇರಿಸಿ ಬಾಬಾ ಪೂರ ಮದದ್ಗಾರ್ ಬನ್ನ. ವಿಷಯ ವಿಕಾರಗಳಲ್ಲಿ ಸಂಸಾರ ಸಾಗರಗಳಲ್ಲಿ ಮುಳುಗ್ತಾ ಇರೋರ್ನೆಲ್ಲ ಎತ್ತಿ ದಡ ಸೇರಿಸಿ. ಜ್ಞಾನ ಯೋಗ ಸೇ ಪವಿತ್ರ ಬನ್ನ ಆತ್ಮ ಕಾ ಶೃಂಗಾರ ಕರ್. ಜ್ಞಾನ ಮತ್ತು ಯೋಗದಿಂದ ಆತ್ಮನ ಪವಿತ್ರ ಮಾಡಿಕೊಂಡು ಚೆನ್ನಾಗಿ ಶೃಂಗಾರವಂತರಾಗಿ. ಈ ಶರೀರಂಕೋ ನಹಿ, ಶರೀರಕ್ಕೆ ಶೃಂಗಾರ ಮಾಡ್ಕೋಬಾರ್ದು. ಆತ್ಮ ಕೋ ಪವಿತ್ರ ಬನಾನೆ ಸೆ ಶರೀರ ಕಾ ಶೃಂಗಾರ ಸ್ವತಃ ಹೋ ಜಾತ. ಆತ್ಮನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ, ಒಳ್ಳೆ ಗುಣಗಳು ಒಳ್ಳೆ ನಡವಳಿಕೆಗಳು ಮಾಡ್ಕೊಂಡ್ಬಿಟ್ರೆ ಶರೀರನೂ ಆಟೋಮೆಟಿಕ್ಕಾಗಿ ಶೃಂಗಾರ ಆಗಿಬಿಡುತ್ತೆ. ವರದಾನ, मन बुद्धि को मनमत से फ्री कर सूक्ष्म वतन का अनुभव करने वाले डबल लाइट बाबा. ಮನಸ್ಸು ಬುದ್ಧಿಯನ್ನು ಮನ್ಮತದಿಂದ ಫ್ರೀ ಮಾಡಿ ಸೂಕ್ಷ್ಮವತನದ ಅನುಭವ ಮಾಡುವಂಥವ್ರು ಡಬಲ್ ಲೈಟು ಆಗಿರಿ. सिर्फ संकल्प शक्ति अर्थात मन और बुद्धि को सदा मनमत से खाली रखो. ಕೇವಲ ಸಂಕಲ್ಪ ಶಕ್ತಿ ಅರ್ಥಾತ್ ಮನಸ್ಸನ್ನು ಬುದ್ಧಿಯಿಂದ ಸದಾ ಏನು ಮಾಡ್ಕೊಳ್ಳಿ, ಮನ್ಮತದಿಂದ ಖಾಲಿ ಮಾಡ್ಕೊಳ್ಳಿ. ಮನ್ಮತ ಮಿಕ್ಸ್ ಮಾಡಬಾರ್ದು ಅಂತ. तो यहाँ रहते भी वतन के सभी सीन या ऐसा स्पष्ट अनुभव करेंगे जैसे दुनिया के कोई भी सीन स्पष्ट दिखाई देते. ಇಲ್ಲಿರ್ತಾ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಸ್ಪಷ್ಟವಾಗಿ ಸೀನರಿಯರು. ಈ ರೀತಿ ಬಾಬಾ ಹೇಳ್ತಾರೆ ಎದುರುಗಡೆ ನಿಮ್ಗೆ ಕಾಣ್ತಾ ಇದೆ ಅಂತ ಅನಿಸುತ್ತೆ ಸತ್ಯುಗದ್ದು ಅಂತ. ಇನ್ನು ಅನುಭೂತಿಗೆ ದ್ವಾರ ಕೋಯಿ ಬಿ ಬೋಜ್ ಅಪ್ನೆ ಪರ್ ನಹಿ ರಖೋ. ಈ ಅನುಭೂತಿ ಆಗಬೇಕು ಅಂದರೆ ಯಾವುದೇ ಹೊರೆ ಇಟ್ಕೋಬೇಡಿ. सब बोझ बाप को देकर डबल लाइट बन.
ಎಲ್ಲ ಹೊರೆಗಳನ್ನು ಬಾಬಾ ಅವ್ರಿಗೆ ಕೊಟ್ಬಿಟ್ಟು ನೀವು ಹಗುರವಾಗಿಬಿಡಿ ಅಂತಿದ್ದಾರೆ. ಮನ್ ಬುದ್ಧಿ ಸದಾ ಶುದ್ಧ ಸಂಕಲ್ಪಕ ಭೋಜನ ಕರು. ಮನಸ್ಸು ಬುದ್ಧಿಗೆ ಶುದ್ಧ ಸಂಕಲ್ಪಗಳ ಊಟವನ್ನು ತಗೊಳ್ಳಿ ಅಂತ. ಕಭಿ ಭಿ ವ್ಯರ್ಥ ಸಂಕಲ್ಪ ವಿಜಯಿ ಕಾ ವಿಕಲ್ಪ ಕಾ ಅಶುದ್ಧ ಭೋಜನ ನಾ ಕರು. ಎಂದು ವ್ಯರ್ಥ ಸಂಕಲ್ಪನೂ ಬರಬಾರ್ದು, ವಿಕಲ್ಪಗಳು ಬರಬಾರ್ದು, ಅಶುದ್ಧ ಭೋಜನನ ತಿನ್ನಲೂಬಾರ್ದು, ಹಗುರ ಆಗಿರಬೇಕು. ಸ್ಥಿತಿ ಕಾವಿ ಹಗುರ ಸ್ಥಿತಿಯನ್ನು ಕೂಡ ಅನುಭವ ಮಾಡಬೇಕು ಅಂತ ಸ್ಲೋಗನ್. ವ್ಯರ್ಥ ಕಾ ಫುಲ್ ಸ್ಟಾಪ್ ದೋ तो शुभ भावना का स्टाफ फुल हो जाएंगे. करो ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಡಿ, ಶುಭ ಭಾವನೆಯ ಸ್ಟಾಕ್ ಫುಲ್ ತುಂಬಿಕೊಳ್ಳಿ ಅಂತಾರೆ. ಶುಭ ಭಾವನೆಯ ಫುಲ್ ಸ್ಟಾಕ್ ಮಾಡ್ಕೊಳ್ಳಿ, ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಿ ಅಂತಿದ್ದಾರೆ. ಅಚ್ಚಾ, ಓಂ ಶಾಂತಿ.